ಶ್ರೀಮಾತ್ರೇ ನಮಃ. ಶ್ರೀವಿದ್ಯಾ ಉಪಾಸಕರು, ದೇವಿಯ ಪೂಜಕರಿಗೆ ನವರಾತ್ರಿ ಪರ್ವದಿನಗಳು ವಿಶೇಷವಾಗಿ ಸಂಭ್ರಮದಿಂದ ದೇವಿಯನ್ನು ಪೂಜೆ ಮಾಡೋದಕ್ಕೆ ಪ್ರಶಸ್ತವಾದ ದಿನಗಳಾಗಿರ್ತವೆ. ಸಾಮಾನ್ಯವಾಗಿ ಶಾರದೀಯ ನವರಾತ್ರಿ ಅಂದರೆ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ಹಿಡಿದು ನವಮಿಯವರೆಗೆ ಶರನ್ನವರಾತ್ರಿ ಏನು ಆಚರಣೆ ಮಾಡ್ತೀವಿ, ಅದು ಜನಪ್ರಿಯವಾಗಿ ಎಲ್ಲರೂ ದೇವಿಯ ಉಪಾಸನೆ ಮಾಡೋದಕ್ಕೆ ಆ ಕಾಲವನ್ನು ಪರಿಗಣಿಸ್ತಾರೆ. ಮತ್ತು ಉತ್ತರ ಭಾರತದ ಕೆಲವು ಕಡೆ ಮತ್ತು ದಕ್ಷಿಣಾದಿಯಲ್ಲಿ ಕೂಡ ವಸಂತ ನವರಾತ್ರಿ ಅಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದಿಂದ ಹಿಡಿದು ಚೈತ್ರ ಪಕ್ಷದ ಶುಕ್ಲ ಪಕ್ಷದ ನವಮಿಯವರೆಗೆ, ಪ್ರತಿಪದೆಯಿಂದ ನವಮಿಯವರೆಗೆ ವಸಂತ ನವರಾತ್ರಿ, ವಾಸಂತಿಕ ನವರಾತ್ರಿ ಅಂಥೇಳಿ ದೇವಿಯನ್ನು ಘಟಸ್ಥಾಪನಾ ಪೂರ್ವಕವಾಗಿ ಪೂಜೆ ಮಾಡುವಂಥ ವಿಧಿ ಇದೆ. ಇದಲ್ಲದೆ ಆಷಾಢ ಮಾಸದಲ್ಲಿ ಮತ್ತು ಮಾಘ ಮಾಸದಲ್ಲಿ ಸಹ ಗುಪ್ತ ನವರಾತ್ರಿ ಅಂಥೇಳಿ ದೇವಿಯನ್ನು ತಂತ್ರೋಕ್ತವಾಗಿ, ಪುರಾಣೋಕ್ತವಾಗಿ ಅವರವರ ಪರಂಪರೆಯಲ್ಲಿ ಬಂದಂತಹ ದೇವಿಯ ಉಪಾಸನಾ ಪದ್ಧತಿಯನ್ನು ವಿಶೇಷವಾಗಿ ಅನುಷ್ಠಾನ ಮಾಡುವ ಮೂಲಕ ನವರಾತ್ರಿಯನ್ನು ಆಚರಿಸುವ ಪರಿಪಾಠ ಇದೆ. ಗುಪ್ತ ನವರಾತ್ರಿ ಅಂದರೆ ಮಾಘ ಮಾಸದಲ್ಲಿ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ಹಿಡಿದು ಶುಕ್ಲ ಪಕ್ಷದ ನವಮಿಯವರೆಗೆ ದೇವಿಯನ್ನು, ಇಷ್ಟ ದೇವಿಯನ್ನು ಪೂಜೆ ಮಾಡುವಂಥ ಪರಿಪಾಠ ಇದೆ. ಗುಪ್ತ ನವರಾತ್ರಿಯ ಎಲ್ಲ ಪದ್ಧತಿ, ಪಾರಾಯಣ, ಮಂತ್ರ, ವಿನಿಯೋಗ ಇದೆಲ್ಲವೂ ಗುಪ್ತವಾಗಿದ್ದು ಅದನ್ನು ಗುರುಮುಖೇನ ಅರಿತುಕೊಂಡು ಮಾತ್ರ ಪ್ರಯೋಗ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಆದರೆ ಎಲ್ಲರೂ ಈ ದಿನಗಳಲ್ಲಿ, ವಿಶೇಷವಾಗಿ ವಿದ್ಯಾರ್ಥಿಗಳು, ಸಂಗೀತದಲ್ಲಿ ತಮ್ಮ ಆಸಕ್ತಿಯನ್ನು ಹೊಂದಿದವರು, ಅದಲ್ಲದೆ ನಮಗೆ ಯಾವುದೇ ಒಂದು ಮನೋಕಾಮನೆ ಇದ್ದಲ್ಲಿ ಅದರ ಒಂದು ಸಿದ್ಧಿಗಾಗಿ ಈ ದಿವಸಗಳಲ್ಲಿ ವಿಶೇಷವಾಗಿ ಶ್ಯಾಮಲಾದೇವಿಯನ್ನು, ಮಾತಂಗಿ ದೇವಿಯರನ್ನು ಪೂಜೆ ಮಾಡಬಹುದು. ಇದಕ್ಕೆ ಮಾತಂಗಿ ನವರಾತ್ರಿ ಮತ್ತು ಶ್ಯಾಮಲಾ ನವರಾತ್ರಿ ಅಂತ ಕರೀತಾರೆ. ವಿಶೇಷವಾಗಿ ವಿದ್ಯೆಗೆ ಅಂತ ಯಾಕೆ ಹೇಳಿದ್ದೀವಿ ಅಂತಂದರೆ, ಈಕೆಯನ್ನು ತಂತ್ರವಿದ್ಯೆಯ ಸರಸ್ವತಿ ಅಂತ ಕರಿತೀವಿ. ಮುಖ್ಯವಾಗಿ ನಾವು ಪೌರಾಣಿಕವಾದ, ವೇದೋಕ್ತವಾದ ಸರಸ್ವತಿಯನ್ನು ಶ್ಯಾಮಲ ವರ್ಣದಲ್ಲಿ ಆಕೆ ಎಲ್ಲ ಶ್ವೇತ ಪದ್ಮದಲ್ಲಿ ಕುಳಿತುಕೊಂಡು ಯಾವ ರೀತಿ ಕೂರ್ತಿರ್ತಾಳೋ, ಈ ತಾಂತ್ರಿಕ ಸರಸ್ವತಿ ಮಾತ್ರ ಕೃಷ್ಣ ವರ್ಣದಲ್ಲಿ ಅಥವಾ ಪಚ್ಚೆ, ಮರಕತ ಶ್ಯಾಮ ಅಂತ ಕರಿತೀವಿ. ಅಂದರೆ ಒಂದು ಪಚ್ಚೆ ಹರಳೇನಿರುತ್ತೋ ಆ ರೀತಿಯ ಹಸಿರು ಕಾಂತಿ ಉಳ್ಳಂಥ ಶ್ಯಾಮಲ ವರ್ಣ ಉಳ್ಳವಳಾಗಿರ್ತಾಳೆ. ಈಕೆ ಹೆಸರೇ ಶ್ಯಾಮಲ ಅಂತಲೂ ಪ್ರಸಿದ್ಧಿ. ಈಕೆ ತನ್ನ ಅಂಕುಶದ ಮೇಲೆ ಗಿಳಿಯನ್ನು ಮತ್ತು ಇಕ್ಷು ಚಾಪವನ್ನು ಹೊಂದಿರ್ತಾಳೆ. ಮುಖ್ಯವಾಗಿ ವೀಣಾವಾದನ ಆಸಕ್ತಳಾಗಿರ್ತಾಳೆ ಮತ್ತು ಕೊರಳಲ್ಲಿ ಕದಂಬ ಹೂವಿನ ಮಾಲೆಯನ್ನು ಧರಿಸಿ ಅರ್ಧಚಂದ್ರವನ್ನು ಮುಡಿದು ಈಕೆ ಕುಳಿತಿರ್ತಾಳೆ. ಈಕೆಯನ್ನು ಈ ರೂಪದಲ್ಲಿ ಮಾತ್ರ ನಾವು ಧ್ಯಾನಿಸಿ ಆರಾಧಿಸಲಿಕ್ಕೆ ಯಾವುದೇ ನಿರ್ಬಂಧ ಇರುವುದಿಲ್ಲ. ಉಚ್ಚಿಷ್ಟ ಚಾಂಡಾಲಿನಿ ಇತ್ಯಾದಿ ಅಂದರೆ ಸ್ಮಶಾನವಾಸಿಯಾದಂಥ ಮಾತಂಗೆ ಇನ್ನೊಂದು ರೂಪ ಇದೆ. ಆಕೆಗೆ ಎಂಜಲ್ ಪದಾರ್ಥವನ್ನು ತಿನ್ನುತ್ತಾ ಪೂಜೆ ಮಾಡುವಂಥ ಪರಿಪಾಠ ಇದೆ. ಇದೆಲ್ಲವೂ ಗುರುಮುಖೇನ ಅರಿತು ಮಾಡಬೇಕಾಗಿದೆ. ಆದರೆ ನಾವು ಶುದ್ಧವಾದ ಸ್ವರೂಪದಲ್ಲಿ ಆಕೆಯನ್ನು ಲಲಿತಾ ಪರಮೇಶ್ವರಿ ದೇವಿಯ ಮಂತ್ರಿಯ ರೂಪದಲ್ಲಿ, ಅಂದರೆ ಮಂತ್ರಿಣಿ, ದಂಡಿನಿ ಇಬ್ಬರ ಸಮೇತ ಆಕೆ ಚಿಂತಾಮಣಿ ಗ್ರಹದಲ್ಲಿ ಕುಳಿತು ಚರ್ಚೆ ಮಾಡಿ ಯಾರಿಗೆ ಯಾವ ಫಲವನ್ನು ಕೊಡಬೇಕು ಅಂತ ಲಲಿತಾ ಪರಮೇಶ್ವರಿ ನಿರ್ಧಾರ ಮಾಡ್ತಾಳೆ ಅಂತ ಒಂದು ನಂಬಿಕೆ ಇದೆ. ಶ್ಯಾಮಲಾದೇವಿ ಲಲಿತಾದೇವಿಯರ ಮಂತ್ರಿ ಆಗಿರ್ತಾಳೆ. ಆಕೆಯ ಸಚಿವೆ. ಈಕೆಯ ಅನುಗ್ರಹದಿಂದ ನಾವು ಮತ್ತು ಈಕೆಯ ಒಪ್ಪಿಗೆ, ಪರವಾನಗಿ ಇದ್ದ ಮೇಲೆಯೇ ನಾವು ಶ್ರೀವಿದ್ಯಾ ಉಪಾಸನೆಯಲ್ಲಿ ತೊಡಗಲಿಕ್ಕೆ ಸಾಧ್ಯ ಇದೆ. ಸುಲಭವಾಗಿ ನಾವು ಶ್ಯಾಮಲೆಯ ಒಂದು ಕೃಪೆಯನ್ನು ಪಡೆಯುವುದಕ್ಕಾಗಿ ಒಂದು ಆಕೆಯ ಷೋಡಶ ನಾಮ ಇದೆ. ಅಂದರೆ ಆಕೆಯ 16 ದಿವ್ಯ ನಾಮಗಳನ್ನು ಈ 9 ದಿವಸಗಳಲ್ಲಿ ನಾವು ಸ್ಮರಣೆ ಮಾಡೋದರಿಂದಲೂ ಸಹ ನಾವು ಉತ್ತಮವಾದ ಫಲಗಳನ್ನು ಹೊಂದಬಹುದು. ಆ ಶ್ಯಾಮಲಾದೇವಿಯ 16 ದಿವ್ಯ ನಾಮಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಸಂಗೀತ ಯೋಗಿನಿ ಶ್ಯಾಮ ಶ್ಯಾಮಲಾ ಮಂತ್ರನಾಯಿಕಾ ಮಂತ್ರಿಣಿ ಸಚಿವೇಶಾನಿ ಪ್ರಧೇನೆ ಶ್ರೀಶುಕಪ್ರಿಯ ವೀಣಾವತಿ ವೈನಕಿ ಚ ಮುದ್ರಿಣಿ ಪ್ರೇಕಪ್ರಿಯ ನೀಪಪ್ರಿಯ ಕದಂಬೇಶಿ ಕದಂಬವನವಾಸಿನಿ ಸದಾ ಮದಾಚ ನಾಮಾನಿ ಷೋಡಶೈತಾನಿ ಕುಂಭಜ ಏತರ್ಯಃ ಶಚಿವೇಶಾನಿ ಸುಕೃತೋತ್ಸಿ ಶರೀರವಾನ್ ತಸ್ಮೈ ತ್ರೈಲೋಕ್ಯಮಖಿಲಂ ವಶೇ ತಿಷ್ಠತ್ ಸಂಶಯಃ. ಈ ರೀತಿಯಾಗಿ ದೇವಿಯ ಪೂಜೆ ಮಾಡಿದ ಮೇಲೆ ಈ ದಿನಗಳಲ್ಲಿ ಕುಂಕುಮದಿಂದಾಗಲಿ ಪುಷ್ಪದಿಂದಾಗಲಿ ಈ 16 ದಿವ್ಯ ನಾಮಗಳನ್ನು ಸ್ಮರಿಸುತ್ತಾ ದೇವಿಗೆ ಕುಂಕುಮ ಅಥವಾ ಪುಷ್ಪವನ್ನು ಸಮರ್ಪಣೆ ಮಾಡುವುದರಿಂದ ನಾವು
ಆಕೆಯ ಪರಮ ಅನುಗ್ರಹಕ್ಕೆ ಪಾತ್ರರಾಗಬಹುದು ಅಂಥೇಳಿ ಹಯಗ್ರೀವ ದೇವರು ಅಗಸ್ತ್ಯ ಕುಂಭೋದ್ಭವನಾದ ಅಗಸ್ತ್ಯನಿಗೆ ಉಪದೇಶ ಮಾಡಿದ ಅಂಥೇಳಿ ಲಲಿತೋಪಖ್ಯಾನದಲ್ಲಿ ಹೇಳ್ತಾರೆ. ಈ 16 ದಿವ್ಯ ನಾಮಗಳನ್ನು ನಾನು ನಮ್ಮ ಫೇಸ್ಬುಕ್ ಪೇಜಿನಲ್ಲಿಯೂ ಮತ್ತು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಯೂ ಸಹ ಹಂಚಿಕೊಂಡಿದ್ದೇನೆ. ಎಲ್ಲರೂ ಶ್ರೀದೇವಿಯ ಪ್ರೀತ್ಯರ್ಥವಾಗಿ ಶ್ಯಾಮಲಾದೇವಿಯ ಈ 16 ನಾಮಗಳನ್ನು ನಾವು ಸ್ಮರಿಸಿ ಆಕೆಯ ಕೃಪೆಗೆ ಪಾತ್ರರಾಗೋಣ. ಶ್ರೀಮಾತ್ರೇ ನಮಃ.